ವೀಕ್ಷಕರಿಗೆ ನಮಸ್ಕಾರ. ಲಲಿತಾ ಸಹಸ್ರನಾಮದ 37ನೇ ಶ್ಲೋಕಕ್ಕೆ ಹೋಗೋಣ ವೀಕ್ಷಕರೇ. ಇಲ್ಲಿ ಹಿಂದಿನ ಶ್ಲೋಕದಲ್ಲಿ ನಮ್ಮಲ್ಲಿರ್ತಕ್ಕಂಥ ಷಟ್ಚಕ್ರಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ಅಮ್ಮನ ಒಂದು ಯಾವ ರೀತಿ ಅಮ್ಮ ಇರ್ತಾಳೆ ನಮ್ಮ ಚಕ್ರಗಳ ನವಾವರಣಗಳಲ್ಲಿ ಅನ್ನೋದನ್ನು ನೋಡೋಣ. 37ನೇ ಶ್ಲೋಕ. ಕುಲಾಂಗನಾ ಕುಲಾಂತಸ್ಥ ಕೌಲಿನಿ ಕುಲಯೋಗಿನಿ ಅಕುಲ ಸಮಯಾಂತಸ್ಥ ಸಮಯಾಚಾರ ತತ್ಪರ. ಆಕೆ ಕುಲಾಂಗನೆ. ಕುಲಗಳು ಎಂದರೆ ಷಟ್ಚಕ್ರಗಳಲ್ಲಿ ವಿವಿಧ ರೂಪಗಳಲ್ಲಿ ವಿಹರಿಸುವ ದೇವತಾ ಸ್ವರೂಪಿಣಿ. ಕುಲಾಂಗನ ಎಂದರೆ ಮಹಾಪತಿವ್ರತ ಶಿರೋಮಣಿಯಂತೆ ಸಾಧ್ವೀಮಣಿಯಾಗಿ ಪತಿಯಲ್ಲದ ಅನ್ನ ಪುರುಷರಿಗೆ ಕಾಣಿಸದಿರುವ ಪತಿವ್ರತೆಯಂತೆ ಷಟ್ಚಕ್ರಗಳಲ್ಲಿ ನಮ್ಮ ಶರೀರದಲ್ಲೇ ರಹಸ್ಯವಾಗಿ ವಿಹರಿಸುತ್ತಿರುತ್ತಾಳೆ. ಆ ತಾಯಿಯನ್ನು ಅರಿಯುವುದರಲ್ಲಿಯೇ ನಮಗೆ ಅಡಗಿರುವುದು. ನಮ್ಮ ಭಕ್ತಿ ಪ್ರಪತ್ತಿಗಳ ಹಿರಿಮೆ ಈ ಶರೀರ ಧಾರಣೆಯ ಸಾರ್ಥಕತೆಯೂ ಆಗಲಿ ಎನ್ನಬಹುದು. ಇಲ್ಲಿ ಆದರೆ ಕುಲಾಂಗನಿಯಂತೆ ಗುಪ್ತವಾಗಿಯೂ ಅತ್ಯಂತ ಉತ್ಕೃಷ್ಟವಾದುದಾಗಿಯೂ ಇದೆ ಎಂದು ಮಹಾಯೋಗೀಶ್ವರರಾದವರು ಅದಕ್ಕೆ ಹೇಳಿರುವುದು. ಕುಲಾಂತಸ್ಥೆಯಾದ ದೇವಿ ಎಲ್ಲ ಆಚಾರಗಳಿಗೂ ಎಲ್ಲ ಪೂಜಾ ವಿಧಾನಗಳಿಗೂ ಕೊಟ್ಟ ಕೊನೆಯ ಷಟ್ಚಕ್ರ ಸಾಧನೆಯಲ್ಲಿ ಕೊನೆಯ ಚಕ್ರವಾದ ಸಹಸ್ರಾರದಲ್ಲಿ ಮಾತ್ರವೇ ಗೋಚರಿಸುವ ಆ ದೇವಿಯೇ ಕುಲಾಂತಸ್ಥ. ಕೌಲಿನಿ. ಕುಲವೆನ್ನುವ ಪದಕ್ಕೆ ಕುಲ, ದೇಶ, ಗೃಹ, ಸಜಾತೀಯ ಗಣ, ಗೋತ್ರ, ದೇಹ ಎನ್ನುವ ಅನೇಕ ಅರ್ಥಗಳಿವೆ. ಕುಲ ಎಂದರೆ ಶಕ್ತಿ ಸ್ವರೂಪಿಣಿ, ಅಕುಲ ಎಂದರೆ ಪರಮಶಿವ. ಕುಲ ಸಂಬಂಧವೇ ಶಿವಶಕ್ತಿಯ ಸ್ವರೂಪ. ಶಿವಶಕ್ತಿಯ ಸಮೈಕ್ಯತೆ ಕೌಲ. ಆ ದೇವಿಯನ್ನು ಪೂಜಿಸಲ್ಪಡದಿರುವ ಸ್ಥಳ ಯಾವುದಿದೆ ನೋಡಿ, ಎಷ್ಟು ಚೆನ್ನಾಗಿ ಆ ಶಿವಶಕ್ತಿಯರ ಪೂಜೆ ಮಾಡದೇ ಇರತಕ್ಕಂಥ ಸ್ಥಳ ಯಾವುದಿದೆ? ಇಲ್ಲಿ ಗೋತ್ರ, ಕುಲ, ಶಕ್ತಿಯ ಸ್ವರೂಪಿಣಿ ಎಂದು ಸಹ ಅಮ್ಮನನ್ನು ಹೇಳಿದ್ದಾರೆ. ಕಾಡುಗಳಲ್ಲಿ ವಾಸಿಸುವ ಅಕ್ಷರ ಜ್ಞಾನ ಇಲ್ಲದಿರ್ತಕ್ಕಂಥ ವನವಾಸಿಗಳು ಸಹಿತ ದೇವಿಯನ್ನು ತಮ್ಮ ತಮ್ಮ ಸಂಸ್ಕಾರಕ್ಕನುಗುಣವಾಗಿಯೇ ರೂಪಿಸಿಕೊಂಡು ತಮ್ಮ ತಮ್ಮ ಪದ್ಧತಿಗಳಲ್ಲೇ ಆರಾಧಿಸ್ತಿರ್ತಾರೆ. ನಾವು ನೋಡಿ ಬುಡಕಟ್ಟು ಜನ ಅವರ ದೇವತೆಗಳೇ ಒಂಥರ ವಿಚಿತ್ರವಾಗಿ ಇರ್ತಾರಲ್ಲ, ಇದನ್ನೇ ಹೇಳೋದು. ಇಲ್ಲಿ ಹೇಳಿದ್ದಾರೆ, ಪ್ರತಿ ಗೃಹದಲ್ಲಿಯೂ ಪ್ರತಿ ಕುಲದಲ್ಲಿಯೂ ಸಹ ಪ್ರತಿ ಸಜಾತಿಯ ಗುಣದಲ್ಲೂ ಸಹ ಎಂದರೆ ಒಂದೇ ವಿಧವಾದ ಪೂಜಾ ವಿಧವನ್ನು ಹೊಂದಿರುವವರಲ್ಲೂ ಸಹ ಪ್ರತಿ ಶರೀರ, ಪ್ರತಿ ಗೋತ್ರ, ಪ್ರತಿ ದೇಶದಲ್ಲೂ ಆಯಾ ಆಚಾರ ಸಂಪ್ರದಾಯಕ್ಕನುಗುಣವಾಗಿಯೇ ಅವರವರ ಪದ್ಧತಿಗಳಲ್ಲಿಯೇ ಪಡುತ್ತಿರುವ ದೇವಿಯೇ ಕೌಲಿನಿ. ಕುಲವೆಂದು ಮಾರಣ ಹೋಮಗಳನ್ನು ನಡೆಸುತ್ತಿರುವ ನಮ್ಮೆಲ್ಲರಲ್ಲೂ, ನಮ್ಮ ಶರೀರಗಳಲ್ಲಿ, ನಮ್ಮ ಗೃಹಗಳಲ್ಲಿ, ನಮ್ಮ ಸಂಪ್ರದಾಯಗಳಲ್ಲಿ, ನಮ್ಮ ಆಚಾರ ವ್ಯವಹಾರಗಳಲ್ಲಿ ಸಹ ನಮ್ಮ ದೇಶದಲ್ಲಿ ವಿವಿಧ ರೀತಿಯಲ್ಲಿ ಅರ್ಚಿಸಲ್ಪಡುತ್ತಿರುವ ಆ ತಾಯಿಯ ರೂಪ ಒಂದೇ ಎಂಬುದನ್ನು ಮರೆತು ಹೋದುದರಿಂದಲೇ ಈ ಎಲ್ಲ ಅನರ್ಥಗಳು ಆಕೆ ಈ ಎಲ್ಲದರಲ್ಲೂ ನೆಲೆಸಿರುವ ಕೌಲಿನಿ ಅಂದರೆ ಕುಲಚಕ್ರಗಳಲ್ಲಿ ನಿಂತಿರುವ ತಾಯಿ. ಕುಲಯೋಗಿನಿಯಾಗಿ ಆಕೆ ಷಟ್ಚಕ್ರ ಯೋಗ ಮಾರ್ಗದ ಮೂಲಕ ತಿಳಿದುಕೊಳ್ಳುವ ಮಹಾಯೋಗಿಗಳು ಆರಾಧಿಸುವ ಕುಲಯೋಗಿನಿ ಆ ದೇವಿ. ಒಂದು ವಂಶದಲ್ಲಿ, ಒಂದು ಗೋತ್ರದಲ್ಲಿ, ಒಂದು ಪೀಳಿಗೆಯಲ್ಲಿ ಒಬ್ಬ ಸ್ತ್ರೀ ಇಲ್ಲವೇ ಪುರುಷ ಆ ಜಗನ್ಮಾತೆಯನ್ನು ಸಾಕ್ಷಾತ್ಕರಿಸುವಳ್ಳಂತಾದರೆ ಸಾಕು, ಅವರ 10 ಪೀಳಿಗೆಗಳಿಗೂ ಪೂಜನೀಯವೂ ಯೋಗಿನಿ ಸ್ವರೂಪವೂ ಕೀರ್ತಿಭಾಜನವೂ ಆಗಿರುತ್ತದೆ. ಕುಲಯೋಗಿನಿಗಳಿಗಾಗಿ ಚಿರಸ್ಥಾಯಿಯಾಗಿ ನಿಂತು ಬಿಡುತ್ತಾಳೆ. ನೋಡಿ, ಇಲ್ಲಿ ಅಮ್ಮನನ್ನು ನಾವು ಯಾವುದೇ ಜನಾಂಗ ಆಗಲಿ, ಯಾರೇ ಆಗಲಿ, ಯಾವುದೇ ಕುಲ ಆಗಲಿ, ಯಾರೇ ಆದರೂ ಸಹ ಯಾವ ಪದ್ಧತಿಯಲ್ಲಿ ನಾವು ಅನುಕರಣೆ ಮಾಡಿದರೂ ಪೂಜೆ ಮಾಡುವುದು ಅಮ್ಮನನ್ನು.
ಹಾಗಾಗಿ ಇಲ್ಲಿ ವಿಶೇಷವಾಗಿ ನಾವು ಈ ಅಮ್ಮನನ್ನು ವಿಧ ವಿಧವಾಗಿ ಆ ಹೆಸರಿನಿಂದ ಆಗಲಿ ಅನುಕರಣೆ ಮಾಡಿ ಪೂಜೆ ಮಾಡಿದರೂ ಸಹ ಅಲ್ಲಿ ಅಮ್ಮ ಒಂದೇ ರೀತಿಯ ಒಂದು ಚಿರಸ್ಥಾಯಿಯಾಗಿ ನಮ್ಮ ಮನಗಳಲ್ಲಿ ಮುಂದಿನ ಪೀಳಿಗೆವರೆಗೂ ನೆಲೆ ನಿಲ್ತಾಳೆ ಅಂತ ಇಲ್ಲಿ ಹೇಳಿದ್ದಾರೆ ವೀಕ್ಷಕರು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.